ನಮಸ್ಕಾರ ಸ್ನೇಹಿತರೆ, ಪರಾಮ್ ಸ್ಟಡಿ ಹಬ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಕೆಲವು ಸಾಮಾನ್ಯ ಆ, ಜ್ಞಾನದ ಪ್ರಶ್ನೆಗಳನ್ನು ನೋಡ್ತವನ. ಮೊದಲನೇದಾಗಿ ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ಸ್ವಲ್ಪ ನೋಡೋಣ. ನಮ್ಮ ರಾಷ್ಟ್ರಧ್ವಜದಲ್ಲಿ ಮೂರು ಬಣ್ಣಗಳಿವೆ. ಅವು ಕೇಸರಿ ಮತ್ತು ಯಾವುದಪ್ಪ ಅಂತಂದರೆ ಕೇಸರಿ ಇದು ಧೈರ್ಯದ ಮತ್ತು ತ್ಯಾಗದ ಬಗ್ಗೆ ಇರುವ ಸಂಕೇತವಾಗಿದೆ. ಹಾಗೆ ಬಿಳಿ ಬಣ್ಣ ಕೂಡ ಇದು ಸತ್ಯ ಮತ್ತು ಪರಿಶುದ್ಧತೆ, ಯಾವುದಪ್ಪ ಅಂತಂದರೆ ಪರಿಶುದ್ಧತೆ ಸಂಕೇತವಾಗಿದೆ. ಇದು ಸತ್ಯ ಮತ್ತು ಪರಿಶುದ್ಧತೆಗೆ ಸಂಕೇತವಾಗಿದೆ. ಇನ್ನು ನಂತರ ಹಸಿರು ನೋಡೋದಾದರೆ, ಹಸಿರು ಇದು ಶಾಂತಿ ಮತ್ತು ತೃಪ್ತಿಯ ತೃಪ್ತಿಯ ಸಂಕೇತ ಬಗ್ಗೆ ಹೇಳುತ್ತದೆ ಇದು. ಇನ್ನು ಈ ಮೂರು ಬಣ್ಣಗಳ ಮಧ್ಯೆ ಒಂದು ಚಕ್ರ ಇದೆ, ಅದುವೇ ಅಶೋಕ ಚಕ್ರ ಅಂತ ಹೇಳ್ಬೋದು ನಾವು. ಅದು 24 ಕಡ್ಡಿಯ ಒಂದು ನೀಲಿ ಬಣ್ಣದ ಚಕ್ರ ಆಗಿರುತ್ತೆ. ಇದು ಸಾರನಾಥದಲ್ಲಿರತಕ್ಕಂಥ ಅಶೋಕ ಸ್ತಂಭಕ್ಕೆ ಮಾದರಿಯಾಗಿದೆ. ಯಾವುದಕ್ಕೆ ಅಂತಂದರೆ ಸಾರನಾಥದಲ್ಲಿರೋ ಅಶೋಕ ಸ್ತಂಭಕ್ಕೆ ಮಾದರಿಯಾಗಿದೆ ಅಂತ ಹೇಳ್ಬೋದು. ಇನ್ನು ರಾಷ್ಟ್ರಗೀತೆ ನೋಡೋದು, ರಾಷ್ಟ್ರಗೀತೆ ಜನಗಣಮನ. ಯಾವುದು? ಜನಗಣಮನ. ರಾಷ್ಟ್ರಗೀತೆ ಜನಗಣಮನ. ಇದನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೂರ್ ಅವರು. ಸಂಸ್ಕೃತ ಮತ್ತು ಮಿಶ್ರಿತ ಬಂಗಾಳಿ ಭಾಷೆಯಲ್ಲಿದೆ ಇದು. ಯಾವುದು? ಸಂಸ್ಕೃತ ಮತ್ತು ಮಿಶ್ರಿತ ಬಂಗಾಳಿ ಭಾಷೆಯಲ್ಲಿದೆ. ಇನ್ನು ರಾಷ್ಟ್ರಗೀತೆ 5 ಪದ್ಯಗಳಿರುತ್ತೆ. ಇದು ಗೀತೆ 5 ಪದ್ಯಗಳಿದೆ. ಮೊದಲಿಗೆ 13 ಸಾಲುಗಳನ್ನು ಮಾತ್ರ ರಾಷ್ಟ್ರಗೀತೆಗೆ ತೆಗೆದುಕೊಳ್ಳಲಾಗಿದೆ. ಎಷ್ಟು? ಬರೇ 13 ಸಾಲುಗಳು ಮಾತ್ರ. ರಾಷ್ಟ್ರಗೀತೆ 5 ಪದ್ಯಗಳಿರುತ್ತೆ. ಇದಕ್ಕೆ ಮೊದಲು ಬೇಕಾಗಿರ್ತಕ್ಕಂಥ ಮೊದಲಿನ 13 ಸಾಲುಗಳು ಮಾತ್ರ ತೆಗೆದುಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಇನ್ನು ನಂತರ ರಾಷ್ಟ್ರಗೀತೆ ಜನವರಿ 24, 1915 ಅದರಲ್ಲಿ ರಾಷ್ಟ್ರಗೀತೆ 1915ರಲ್ಲಿ ಜನವರಿ 50, 1915ರಲ್ಲಿ ನಾವು ಸ್ವೀಕರಿಸಲಾಯಿತು. ಇನ್ನು ರಾಷ್ಟ್ರಗೀತೆಯನ್ನು ಮೊದಲು ಆಡಿದ್ದು ಯಾವಾಗಪ್ಪ ಅಂತಂದರೆ 27/12/1911ರಲ್ಲಿ, ಅಂದರೆ ಕೋಲ್ಕತ್ತಾದಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಹಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮೋಸ್ಟ್ ಇಂಪಾರ್ಟೆಂಟು, ರಾಷ್ಟ್ರಗೀತೆ ಪ್ರಕಟವಾದ ಮೊದಲ ಪತ್ರಿಕೆ ಯಾವುದಂತ ಕೇಳಿದರೆ, ರಾಷ್ಟ್ರಗೀತೆ ಪ್ರಕಟವಾದ ಮೊದಲ ಪತ್ರಿಕೆ ತತ್ವಬೋಧಿನ ಪತ್ರಿಕೆ ಎಂದು ಹೇಳ್ಬೋದು. ಇನ್ನು ಒಂದೇ ಮಾತರಂ ಕೂಡ ಇದು ಬಂಕಿಮ್ ಚಂದ್ರ ಚಟರ್ಜಿ. ಒಂದೇ ಮಾತರಂ ಬಂಕಿಮ್ ಚಂದ್ರ ಚಟರ್ಜಿ ಅವರ ಆನಂದ ಮಠದಿಂದ ತೆಗೆದುಕೊಳ್ಳಲಾಗಿದೆ. ಯಾವಾಗ? ಆನಂದ ಮಠದಿಂದ ತೆಗೆದುಕೊಳ್ಳಲಾಗಿದೆ. ಇದು 1899ರಲ್ಲಿ ಮೊದಲ ಬಾರಿಗೆ ಆಡಲಾಯಿತು. ಯಾವಾಗಪ್ಪ ಅಂತಂದರೆ 1899ರಲ್ಲಿ ಮೊದಲ ಬಾರಿಗೆ ಆಡಲಾಯಿತು. ಇನ್ನು ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದಪ್ಪ ಅಂತಂದರೆ, ರಾಷ್ಟ್ರೀಯ ಪ್ರಾಣಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ರಾಷ್ಟ್ರೀಯ ಪ್ರಾಣಿ ಹುಲಿ. ಹುಲಿನೇ ಯಾಕಪ್ಪ ಅಂತಂದರೆ ಇದು ಹುಲಿಯು ಧೈರ್ಯದ ಸಾಹಸದ ಸಂಕೇತವಾಗಿದೆ ಅಂತ ಹೇಳ್ಬೋದು. ಯಾವುದಂತಂದರೆ ಧೈರ್ಯದ ಸಾಹಸದ ಸಂಕೇತ. ಹುಲಿ ಧೈರ್ಯದ ಸಾಹಸದ ಸಂಕೇತವಾಗಿದೆ. ಇನ್ನು ನಂತರ ನಮ್ಮ ರಾಷ್ಟ್ರೀಯ ಪಕ್ಷಿಯಾದಂಥ ನವಿಲು ಗೊತ್ತಿದೆ. ಇನ್ನು ರಾಷ್ಟ್ರೀಯ ಪಕ್ಷಿ ನವಿಲು. ಇನ್ನು ನಂತರ ರಾಷ್ಟ್ರೀಯ ಪುಷ್ಪ ಅಂತಂದರೆ ಹೂವು. ರಾಷ್ಟ್ರೀಯ ಹೂವು ಕಮಲ ಆಗಿರುತ್ತೆ. ಇದು ಕಮಲ ಏನಕ್ಕಪ್ಪ ಅಂತಂದರೆ ರಾಷ್ಟ್ರೀಯ ಹೂವು ಇದು ಮನುಷ್ಯನ ಲೋಕದಲ್ಲಿ ಲೌಕಿಕಕ್ಕೆ ಅಂಟಿಕೊಳ್ಳದಂತಿರುವ ಸಂಕೇತ ಇರೋದ್ರಿಂದ ರಾಷ್ಟ್ರೀಯ ಹೂವು ಕಮಲ ಆಗಿದೆ. ಇನ್ನು ನಂತರ ಕೆಲವು ಭಾರತದ ಭೌಗೋಳಿಕ ಅನ್ವರ್ಥಕ ಹೆಸರುಗಳನ್ನು ನೋಡೋಣ ನಾವು. ಭಾರತ ಭೌಗೋಳಿಕ ಅನ್ವರ್ಥಕ ಹೆಸರುಗಳು ಅಂದರೆ, ಈಗ ಅರಬ್ಬಿ ಸಮುದ್ರದ ರಾಣಿ ಎಂದು ಯಾವುದು ಕರೀತಾರೆ? ಕೊಚ್ಚಿ ಕರೀತಾರೆ.
ಯಾವುದಕ್ಕಪ್ಪ ಅಂತಂದರೆ ಕೊಚ್ಚಿಗೆ ಕರೀತಾರೆ. ಇನ್ನು ಭಾರತದ ಹೆಬ್ಬಾಗಿಲು ಅಂತ ಯಾವುದು ಕರೀತಾರೆ? ಭಾರತದ ಹೆಬ್ಬಾಗಿಲಿಗೆ ಮುಂಬೈ, ಭಾರತದ ಹೆಬ್ಬಾಗಿಲು ಮುಂಬೈ ಅಂತ ಕರೀತಾರೆ. ಇನ್ನು ನೀಲಿ ಪರ್ವತಗಳು ನೀಲಗಿರಿಗೆ ಕರೆಯಲಾಗಿದೆ. ನೀಲಿ ಪರ್ವತಗಳು ನೀಲಗಿರಿ. ಇನ್ನಂತರ ಭಾರತದ ನಂದನವನ, ಯಾವುದಕ್ಕೆ ಕರೀತಾರೆ? ಕಾಶ್ಮೀರಕ್ಕೆ ಕರೆಯಲಾಗ್ತದೆ. ನಂದನವನ ಅಂತ ಕಾಶ್ಮೀರಕ್ಕೆ. ಇನ್ನು ಉದ್ಯಾನ ನಗರ ಅಂತಂದರೆ ನಮ್ಮ ಬೆಂಗಳೂರು ನಗರಕ್ಕೆ ಕರೆಯಲಾಗುತ್ತದೆ. ಅರಮನೆಗಳ ನಗರ ಯಾವುದು ಅಂತಂದರೆ ಕೋಲ್ಕತ್ತಾ. ಅರಮನೆಗಳ ನಗರ ಎಂದು ಕೋಲ್ಕತ್ತಾ. ಇನ್ನು ಪಂಚನದಿಗಳ ನಾಡು ಅಂತಂದರೆ ಪಂಜಾಬ್. ಪಂಚನದಿಗಳ ನಾಡೆಂದು ಪಂಜಾಬ್ಗೆ ಕರೀತಾರೆ. ಇನ್ನಂತರ ಭಾರತದ ಸ್ವಿಟ್ಜರ್ಲ್ಯಾಂಡ್ ಯಾವುದಕ್ಕೆ ಕರೀತಾರೆ? ಕಾಶ್ಮೀರತೆ. ಯಾಕಂದರೆ ಇಲ್ಲಿ ಹಚ್ಚ ಹಸಿರ ಕಾಡು, ಬೆಟ್ಟ, ಗುಡ್ಡಗಳು ಇದರಿಂದ ಒಂದು ಸ್ವಿಟ್ಜರ್ಲ್ಯಾಂಡ್ ಒಂದು ಫೀಲ್ ಇದೆ. ಅದಕ್ಕೋಸ್ಕರ ಸ್ವಿಟ್ಜರ್ಲ್ಯಾಂಡ್ ಎಂದು ಕಾಶ್ಮೀರಕ್ಕೆ ಕರೀತಾರೆ. ಇನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವುದಕ್ಕೆ ಕರೀತಾರೆ? ಮ್ಯಾಂಚೆಸ್ಟರ್ ಅಂದರೆ ಮುಂಬೈ ಕರೀತಾರೆ. ಈ ಹಿಂದೆ ಕೂಡ ಯಾವುದಕ್ಕಪ್ಪ ಅಂತಂದರೆ ಭಾರತದ ಹೆಬ್ಬಾಗಿಲಕ್ಕೂ ಕೂಡ ಮುಂಬೈ ಅಂತಲೂ ಕರೀತಾರೆ. ಮುಂಬೈಗೆ ಕರೀತಾರೆ ಹೆಬ್ಬಾಗಿಲು ಅಂತ. ನಂತರ ಬಂಗಾಳದ ಶೋಕ ನದಿ ಯಾವುದಕ್ಕೆ ಕರೀತಾರೆ ಅಂತಂತಾರೆ? ದಾಮೋದರ ನದಿಗೆ ಕರೆಯಲಾಗುತ್ತದೆ. ಬಂಗಾಳದ ಶೋಕ ನದಿ ದಾಮೋದರ ನದಿಗೆ. ಇನ್ನು ಸ್ವರ್ಣ ಮಂದಿರ ನಗರ ಯಾವುದಪ್ಪ ಅಂತಂದರೆ ಅಮೃತ್ಸರ. ಸ್ವರ್ಣ ಮಂದಿರ ನಗರ ಯಾವುದಪ್ಪ ಅಂತಂದರೆ ಅಮೃತ್ಸರ. ಇನ್ನು ಪೂರ್ವದ ವೆನ್ನಿಸ್ ಯಾವುದು ಅಂತಂತಂದರೆ ಕೊಚ್ಚಿ. ಯಾವುದಪ್ಪ ಅಂದ್ರೆ ಕೊಚ್ಚಿಗೆ ಪೂರ್ವದ ವೆನ್ನಿಸ್ ಅಂತ ಕರೀತಾರೆ. ಇನ್ನು ಭಾರತದ ಕಿಂಬರ್ಲಿ ಯಾವುದಕ್ಕೆ ಕರೀತಾರೆ ಅಂತಂದರೆ ಪನ್ನ ಕರೀತಾರೆ. ಇನ್ನು ಭಾರತದ ಜಾಂಜಿಬಾರ್ ಅಂದರೆ ಯಾವುದಕ್ಕೆ ಕರೀತಾರೆ? ಕೇರಳಕ್ಕೆ ಕರೀತಾರೆ. ಇದಕ್ಕೆ ಜಾಂಜಿಬಾರ್ ಅಂತಂದರೆ ಭಾರತದ ಜಾಂಜಿಬಾರ್ ಅಂದರೆ ಕೇರಳಕ್ಕೆ ಕರೀತದೆ. ಕೇರಳಕ್ಕೆ ಕರೀತದೆ. ಇನ್ನು ಭಾರತದ ಹಾಲಿವುಡ್ ಯಾವುದು ಕರೀತಾರೆ ಅಂತಂದರೆ ಮುಂಬೈಗೆ ಕರೀತಾರೆ. ಹಿಂದೆ ಕೂಡ ಯಾವುದು ಭಾರತದ ಹೆಬ್ಬಾಗಿಲು ಮತ್ತು ಭಾರತದ ಮ್ಯಾಂಚೆಸ್ಟರ್ ಮುಂಬೈನ ಕರೀತಾರೆ. ಹಾಗೆ ಬಾಲಿವುಡ್ ಕೂಡ ಮುಂಬೈನ ಕರೀತಾರೆ. ಹವಳ ದ್ವೀಪಗಳ ನಾಡು ಅಂದರೆ ಯಾವುದಕ್ಕೆ ಕರೀತಾರೆ? ಹವಳ ದ್ವೀಪಗಳ ನಾಡು ಅಂದರೆ ಲಕ್ಷದ್ವೀಪಕ್ಕೆ ಹವಳ ದ್ವೀಪಗಳ ನಾಡು ಎಂದು ಕರೆಯುತ್ತಾರೆ. ಇದು ಯಾವುದು? ಲಕ್ಷದ್ವೀಪಕ್ಕೆ ಹವಳ ದ್ವೀಪಗಳ ನಾಡು. ಈ ನಂತರ ಕರ್ನಾಟಕದ ಚಿರಾಪುಂಜಿ ಎಂದು ಯಾವುದಕ್ಕೆ ಕರೀತಾರೆ? ಕರ್ನಾಟಕದ ಚಿರಾಪುಂಜಿ ಇಲ್ಲಿದೆ. ಕರ್ನಾಟಕದ ಚಿರಾಪುಂಜಿ ಎಂದು ಯಾವುದಕ್ಕೆ ಕರೀತಾರೆ ಅಂತಂತಂದರೆ ಆಗುಂಬೆ ಕರೀತಾರೆ. ಯಾವುದು? ಆಗುಂಬೆಗೆ ಕರ್ನಾಟಕದ ಚಿರಾಪುಂಜಿ ಎಂದು ಕರೀತಾರೆ. ಇನ್ನು ಗಿರಿಧಾಮಗಳ ರಾಣಿ ಯಾವುದಕ್ಕೆ ಕರೀತಾರೆ? ಉದಕಮಂಡಲಕ್ಕೆ. ಯಾವುದು? ಉದಕಮಂಡಲಕ್ಕೆ. ಇನ್ನು ಭಾರತದ ಗೋಧಿ ಕಣಜ ಎಂದು ಯಾವುದಕ್ಕೆ ಕರೀತಾರೆ? ಭಾರತದ ಗೋಧಿ ಕಣಜ ಎಂದು ಪಂಜಾಬ್ಗೆ ಕರೀತಾರೆ. ಯಾವುದು? ಪಂಜಾಬ್ಗೆ ಕರೀತಾರೆ. ಇನ್ನು ಒರಿಸ್ಸಾದ ಶೋಕ ನದಿ ಯಾವುದಕ್ಕೆ ಕರೀತಾರೆ ಅಂತಂದರೆ ಮಹಾನದಿಗೆ ಕರೀತಾರೆ. ಯಾವುದು? ಶೋಕ ನದಿ ಮಹಾನದಿಗೆ ಕರೀತಾರೆ. ಇನ್ನು ಭಾರತದ ಧಾನ್ಯಗಳ ಕಣಜ ಅಂತ ಯಾವುದಕ್ಕೆ ಕರೀತಾರೆ? ಭಾರತ ಧಾನ್ಯಗಳ ಕಣಜ ಆಂಧ್ರ ಪ್ರದೇಶಕ್ಕೆ ಕರೀತಾರೆ. ಯಾವುದು? ಆಂಧ್ರ ಪ್ರದೇಶಕ್ಕೆ. ನಂತರ ಭಾರತದ ಮಹಾಪಿತಾಮಹ ಯಾವುದು? ಯಾರು ಅಂತಂದರೆ ದಾದಾಬಾಯಿ ನವರೋಜಿ ಅವರು. ಭಾರತದ ಮಹಾಪಿತಾಮಹ ಎಂದು ದಾದಾಬಾಯಿ ನವರೋಜಿ ಅವರನ್ನು ಕರಿತೀವಿ ನಾವು. ಸಾಂಬಾರ್ ಪದಾರ್ಥಗಳ ನಾಡು ಅಂತಂದರೆ ಕೇರಳ ಆಗಿದೆ. ಸಾಂಬಾರ್ ಪದಾರ್ಥಗಳ ನಾಡು ಕೇರಳ. ಇನ್ನು ಮರಳು ದಂಡೆ ಅಂತಂದರೆ ಬೀಚ್ಗಳ
ಬೀಚ್ಗಳು. ಮರಳು ದಂಡೆ ಅಂತಂದರೆ ಬೀಚ್ಗಳಿಗೆ ಕರಿತೀವಿ ನಾವು, ಹಾಗಾಗಿ ಮರಳು ದಂಡೆ ಅಂತ ಬೀಚ್ಗಳಿಗೆ ಕರಿತೀವಿ. ಮರಳು ದಂಡೆಗಳ ನಾಡು ಯಾವುದಕ್ಕಪ್ಪ ಅಂತಂದರೆ ಅಂದರೆ ಬೀಚ್ಗಳ ರಾಣಿ ಅಂತಂದರೆ ಗೋವಾ ಆಗಿರುತ್ತೆ. ಇನ್ನು ಪವಿತ್ರ ಭೂಮಿ ಯಾವುದು? ಪವಿತ್ರ ಭೂಮಿ ಯಾವುದಪ್ಪ ಅಂತಂದರೆ ಜೇರುಸಲೇಮ್. ಪವಿತ್ರ ಭೂಮಿ ಜೇರುಸಲೇಮ್. ಇನ್ನು ಹಾವುಗಳ ದೇಶ, ಅತಿ ಹೆಚ್ಚು ಹಾವುಗಳು ಕಂಡು ಬರ್ತದೆ, ಅದು ಯಾವ ದೇಶ ಅಂತಂದ್ರೆ ಬ್ರೆಜಿಲ್ನಲ್ಲಿ. ಹಾವುಗಳ ದೇಶ ಬ್ರೆಜಿಲ್ನಲ್ಲಿ. ಇನ್ನು ಕರ್ನಾಟಕದ ನದಿ ದ್ವೀಪಗಳ ನಗರ ಯಾವುದಪ್ಪ ಅಂತಂದರೆ ಕರ್ನಾಟಕದ ನದಿ ದ್ವೀಪಗಳ ನಗರ ಶ್ರೀರಂಗಪಟ್ಟಣ ಅಂತ ನೋಡ್ಬೋದು ನಾವು ಇಲ್ಲಿ, ಶ್ರೀರಂಗಪಟ್ಟಣ. ಇನ್ನು ಸೂರ್ಯೋದಯ ನಾಡು ಎಲ್ಲಿದೆಪ್ಪ ಅಂದರೆ ಜಪಾನ್ ದೇಶ. ಯಾವುದಕ್ಕೆ ಕರಿತಾರೆ ಸೂರ್ಯೋದಯ ನಾಡು ಅಂತ? ಯಾವುದು ಕರಿತಾರೆ ಅಂತಂದರೆ ಜಪಾನ್ ದೇಶಕ್ಕೆ ಕರಿತಾರೆ. ಇನ್ನು ಯುರೋಪದ ಸ್ವರ್ಗ ಯಾವುದು ಕರಿತಾರೆ ಅಂತಂದರೆ ಸ್ವಿಟ್ಜರ್ಲ್ಯಾಂಡಿಗೆ ಕರಿತಾರೆ. ಯಾವುದು? ಯುರೋಪದ ಸ್ವರ್ಗ ಸ್ವಿಟ್ಜರ್ಲ್ಯಾಂಡಿಗೆ. ಇನ್ನು ಆನೆಗಳ ದೇಶ, ಅತಿ ಹೆಚ್ಚು ಆನೆಗಳು ಕಂಡು ಬರ್ತಕ್ಕಂಥ ದೇಶ ಲಾವೋಸ್. ಆನೆಗಳ ದೇಶ ಲಾವೋಸ್. ಆನೆಗಳ ದೇಶ ಲಾವೋಸ್. ಇನ್ನು ನಂತರ ನೋಡೋದಾದರೆ ಕಪ್ಪು ಮಹಾದ್ವೀಪ ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ ಆಫ್ರಿಕಾ ಆಗಿದೆ. ಕಪ್ಪು ಮಹಾದ್ವೀಪ ಆಫ್ರಿಕಾ. ಅತಿ ದೊಡ್ಡ ನಡುಗಡ್ಡೆ ಯಾವುದಪ್ಪ ಅಂತಂದರೆ ಗ್ರೀನ್ಲ್ಯಾಂಡ್. ಅತಿ ದೊಡ್ಡ ನಡುಗಡ್ಡೆ ಯಾವುದು? ಗ್ರೀನ್ಲ್ಯಾಂಡ್. ಜಗತ್ತಿನ ಮಾಳಿಗೆ ಅಂತ ಯಾವುದಕ್ಕೆ ಕರಿತಾರೆ? ಜಗತ್ತಿನ ಮಾಳಿಗೆ ಅಂತ ಯಾವುದಕ್ಕೆ ಕರಿತಾರೆ ಅಂತಂದರೆ ಪಾಮೀರಕ್ಕೆ ಕರಿತಾರೆ. 7 ಬೆಟ್ಟಗಳ ಅಂತಂದರೆ 7 ಬೆಟ್ಟಗಳ ಪಟ್ಟಣ ಯಾವುದಪ್ಪ ಅಂತಂದರೆ ರೋಮ್. 7 ಬೆಟ್ಟಗಳ ಪಟ್ಟಣ ರೋಮ್ ಆಗಿರುತ್ತೆ. ಇನ್ನು ಕೆಲವು ಪ್ರಮುಖ ಸಮಾಧಿಗಳನ್ನು ನಾವು ನೋಡೋಣ. ಪ್ರಮುಖರ ಸಮಾಧಿಗಳ ಯಾವುದಪ್ಪ ಅಂತಂತಂದರೆ ಕಿಸಾನ್ ಘಾಟ್, ಇದು ಚರಣ್ ಸಿಂಗರ್ ಅವರ ಸಮಾಧಿಯಾಗಿರುತ್ತೆ. ಕಿಸಾನ್ ಘಾಟ್ ಚರಣ್ ಸಿಂಗರ್ ಅವರ ಸಮಾಧಿ. ಇನ್ನಂತೂ ಶಕ್ತಿ ಸ್ಥಳ ಶ್ರೀಮತಿ ಇಂದಿರಾ ಗಾಂಧಿ ಅವರ ಸಮಾಧಿ ಸ್ಥಳ ಇದು. ಇನ್ನು ವೀರಭೂಮಿ ರಾಜೀವ್ ಗಾಂಧಿ ಸಮಾಧಿ ಸ್ಥಳ. ಇನ್ನು ಸಮತಾ ಸ್ಥಳ ಬಾಬು ಜಗಜೀವನ್ ರಾಮ್ ಅವರವರ ಸಮಾಧಿ ಸ್ಥಳ. ಇನ್ನು ರಾಜ್ಘಾಟ್ ಮಹಾತ್ಮ ಗಾಂಧಿ ಅವರ ಸಮಾಧಿ ಸ್ಥಳ. ಇನ್ನೆಷ್ಟು ವಿಜಯ್ ಘಾಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಮಾಧಿ ಸ್ಥಳ ಆಗಿರುತ್ತೆ ವಿಜಯ್ ಘಾಟ್. ಇನ್ನು ಶಾಂತಿವನ ಜವಾಹರ್ಲಾಲ್ ನೆಹರು ಅವರ ಸಮಾಧಿ ಸ್ಥಳ ಆಗಿರುತ್ತೆ ಇದು. ಇನ್ನು ಚೈತ್ರಭೂಮಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಾಧಿ ಸ್ಥಳ. ಇನ್ನು ಅಭಯ್ ಘಾಟು ಕೂಡ ಮೊರಾರ್ಜಿ ದೇಸಾಯಿ ಅವರ ಸಮಾಧಿ ಸ್ಥಳ ಆಗಿರುತ್ತೆ. ಇನ್ನು ನಾರಾಯಣ್ ಘಾಟ್ ಗುಲ್ಜಾರಿ ಲಾಲ್ ನಂದರ್ ಅವರ ಸಮಾಧಿ ಸ್ಥಳ. ಮತ್ತು ಇನ್ನು ಏಕಸ್ಥಳ ಗ್ಲಾನಿಲ್ ಸಿಂಗರ್ ಅವರ ಸಮಾಧಿ ಸ್ಥಳ ಆಗಿರುತ್ತೆ. ನೆಕ್ಸ್ಟ್ ಕೆಲವು ಭಾರತದ ನೃತ್ಯಗಳನ್ನು ನೋಡೋದಾದರೆ ಭಾರತದ ನೃತ್ಯಗಳು ಯಾವುದಂತ ಮೊದಲನೇದಾಗಿ ಕರ್ನಾಟಕದ ಯಾವುದಪ್ಪ ಅಂತಂದರೆ ಯಕ್ಷಗಾನ ಆಗಿರುತ್ತೆ. ಯಕ್ಷಗಾನ ಕರ್ನಾಟಕ ರಾಜ್ಯದ್ದು. ಇನ್ನು ಭರತನಾಟ್ಯ ತಮಿಳುನಾಡು ರಾಜ್ಯದಾಗಿರುತ್ತೆ. ಕಥಕ್ಕಳಿ ಯಾವುದಪ್ಪ ಅಂತಂದರೆ ಕೇರಳ ರಾಜ್ಯಕ್ಕೆ. ಇನ್ನು ಕಥಕ್ಕಳಿ ಕೇರಳ ರಾಜ್ಯ ಆಯಿತು. ಇನ್ನು ಕೂಚಿಪುಡಿ ಆಂಧ್ರ ಪ್ರದೇಶ ರಾಜ್ಯ ನೃತ್ಯ ಆಗಿರುತ್ತೆ. ಇನ್ನು ಮೋಹಿನ್ ಅಟ್ಟಂ ಇದು ಕೂಡ ಕೇರಳ ರಾಜ್ಯ, ಅಂದರೆ ಕೇರಳದ ಕಥಕ್ಕಳಿ ಹಾಗೂ ಮೋಹಿನ್ ಅಟ್ಟಂ ಕೇರಳ ರಾಜ್ಯದ ನೃತ್ಯ ಆಗಿರುತ್ತೆ ಇದು. ಇನ್ನು ಕಥಕ್ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ಒರಿಸ್ಸಾಗಳ 3 ರಾಜ್ಯಗಳ ನೃತ್ಯ ಆಗಿರುತ್ತೆ ಕಥಕ್. ಮಣಿಪುರದ ರಾಜ್ಯದ್ದಿದು. ಮಣಿಪುರದ ರಾಜ್ಯದ್ದಿದು. ಇನ್ನಷ್ಟು ಬಾಂಗ್ರಾ ಇದು ಪಂಜಾಬ್ ರಾಜ್ಯದಾಗಿರುತ್ತೆ ಇದು ಬಾಂಗ್ರಾ. ಇನ್ನು ಒಡಿಸ್ಸಿ ಒರಿಸ್ಸಾದಾಗಿರುತ್ತೆ. ಇನ್ನು ಬಿಹು ಅಸ್ಸಾಂದಾಗಿರುತ್ತೆ ಇದು.
ಇನ್ನು ನಂತರ ಕೆಲವು ಪ್ರಮುಖ ದಿನಾಚರಣೆಗಳನ್ನು ನೋಡೋಣ. ರಾಷ್ಟ್ರೀಯ ಯುವ ದಿನ ಜನವರಿ 12ರಂದು ಆಚರಿಸ್ತಾರೆ. ಯಾರ ನೆನಪಿಗಾಗಿ ಅಂತಂದರೆ ಸ್ವಾಮಿ ವಿವೇಕಾನಂದರ ಜನ್ಮದಿನದ ನೆನಪಿಗಾಗಿ. ಯಾರ ನೆನಪಿಗಾಗಿ? ಸ್ವಾಮಿ ವಿವೇಕಾನಂದರ ಜನ್ಮದಿನ ನೆನಪಿಗಾಗಿ ರಾಷ್ಟ್ರೀಯ ಯುವ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ವಾಯುಸೇನಾ ದಿನಾಚರಣೆ ಅಕ್ಟೋಬರ್ 8ರಂದು ನಾವು ಆಚರಿಸ್ತೇವೆ. ಇನ್ನು ಸಾಕ್ಷರತಾ ದಿನಾಚರಣೆ ಸೆಪ್ಟೆಂಬರ್ 8ರಂದು. ಇನ್ನು ಮಾನವನ ಹಕ್ಕುಗಳ ದಿನಾಚರಣೆ ಡಿಸೆಂಬರ್ 10ರಂದು. ಮಾನವ ಹಕ್ಕುಗಳ ದಿನಾಚರಣೆ ಡಿಸೆಂಬರ್ 10. ಇನ್ನು ಮಕ್ಕಳ ದಿನಾಚರಣೆ ಮಕ್ಕಳ ದಿನಾಚರಣೆ ನವೆಂಬರ್ 14ರಂದು. ಇದು ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದ ನೆನಪಿಗಾಗಿ ನಾವು ಆಚರಣೆ ಮಾಡ್ತೀವಿ. ಇನ್ನು ಮಹಿಳಾ ದಿನ ನೋಡೋದಾದ್ರೆ ಮಾರ್ಚ್ 8ರಂದು. ಇನ್ನು ಹುತಾತ್ಮರ ದಿನ ಜನವರಿ 30. ಕಾರ್ಮಿಕರ ದಿನ ಮೇ 1 ಆಗಿರುತ್ತೆ ಕಾರ್ಮಿಕರ ದಿನ. ಮತ್ತು ರಾಷ್ಟ್ರೀಯ ಏಕತಾ ದಿನ ಅಕ್ಟೋಬರ್ 31ರಂದು. ಭಾರತ ಬಿಟ್ಟು ತೊಲಗಿ ದಿನ ಯಾವಾಗಪ್ಪ ಅಂತಂದರೆ ಆಗಸ್ಟ್ 9ರಂದು. ಇನ್ನು ರಾಷ್ಟ್ರೀಯ ಕ್ರೀಡಾ ದಿನ ಫೆಬ್ರವರಿ 28. ಯಾವುದು? ಫೆಬ್ರವರಿ 28ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸ್ತೇವೆ ನಾವು. ಇನ್ನು ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5. ಇದು ಯಾರ ನೆನಪಿಗಾಗಿ ಅಂತಂದರೆ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನ ಸವಿ ನೆನಪಿಗಾಗಿ ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ. ಇನ್ನು ನಂತರ ಗಾಂಧೀಜಿಯ ಜಯಂತಿ ಯಾವಾಗಪ್ಪ ಅಂತಂದರೆ ಮಹಾತ್ಮ ಗಾಂಧೀಜಿಯವರ ಜಯಂತಿ ಅಕ್ಟೋಬರ್ 2 ಆಗಿರುತ್ತೆ. ಇನ್ನೆಷ್ಟು ವಿಶ್ವಸಂಸ್ಥೆ ದಿನಾಚರಣೆ ಅಕ್ಟೋಬರ್ 24. ಇನ್ನು ಹವಾಮಾನ ದಿನ ಯಾವಾಗಪ್ಪ ಅಂತಂದರೆ ಮಾರ್ಚ್ 23ರಂದು. ಮತ್ತು ಜಾಗತಿಕ ಏಡ್ಸ್ ಅಂತಂದರೆ ಎಚ್ ಐ ವಿ ದಿನ ಅಂತಂದರೆ ಡಿಸೆಂಬರ್ 1ರಂದು. ನೆಕ್ಸ್ಟ್ ಪರಿಸರ ದಿನ ಯಾವಾಗ ಆಚರಣೆ ಮಾಡ್ತೀವಿ ನಾವು? ಪರಿಸರ ದಿನ ಜೂನ್ 5ರಂದು ಪರಿಸರ ದಿನಾಚರಣೆ. ಇನ್ನು ಜಾಗತಿಕ ಸಂಪರ್ಕ ದಿನ ಅಂತಂದರೆ ಮೇ 17. ಇನ್ನು ಆಹಾರ ದಿನ ಯಾವಾಗಪ್ಪ ಅಂತಂದರೆ ಅಕ್ಟೋಬರ್ 16. ಆರೋಗ್ಯ ದಿನ ಯಾವಾಗಪ್ಪ ಅಂತಂದರೆ ಏಪ್ರಿಲ್ 3ರಂದು ಆರೋಗ್ಯ ದಿನ ನಾವು ಆಚರಣೆ ಮಾಡ್ತೇವೆ. ಇನ್ನು ಅಂಗವಿಕಲರ ದಿನ ಡಿಸೆಂಬರ್ 3. ಜನಸಂಖ್ಯೆ ದಿನ ಜುಲೈ 11. ಮತ್ತು ಹಿರೋಶಿಮಾ ದಿನ ಆಗಸ್ಟ್ 9ರಂದು. ನಾಗಸಾಕಿ ಆಗಸ್ಟ್ 9. ಕುಟುಂಬದ ದಿನ ಯಾವಾಗ ಆಚರಣೆ ಮಾಡ್ತೀವಿ? ಮೇಯಲ್ಲಿ. ಅದು ಯಾವ ದಿನ ಅಂತ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆಗಿದ್ದರೆ ಲೈಕು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.